ಹಾಸನಾಂಬೆ ದರ್ಶನ ಆರಂಭವಾಗಿ ವಾರವೇ ಕಳೆದಿದೆ. ನಿತ್ಯವೂ ಲಕ್ಷ ಲಕ್ಷ ಜನ ದೇವಿ ದರ್ಶನ ಪಡೆದಿದ್ದಾರೆ. ಆದರೆ ಇವತ್ತು ಮಾತ್ರ ದಾಖಲೆ ಸಂಖ್ಯೆಯಲ್ಲಿ ಭಕ್ತರ ಸಾಗರವೇ ಹರಿದು ಬಂದಿತ್ತು. ಹಾಸನಾಂಬೆ ದರ್ಶನಕ್ಕೆ ಇಂದು ಒಂದೇ ದಿನ ದಾಖಲೆಯ 3 ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸಿದ್ರು. ವಿಷಯ ಅಂದ್ರೆ 1000 ರೂಪಾಯಿ ಟಿಕೆಟ್ ಪಡೆದವರು ಮೊನ್ನೆವರೆಗೂ ಅರ್ಧ ಗಂಟೆಯಲ್ಲೇ ದರ್ಶನ ಪಡೆದಿದ್ರು. ಆದ್ರೆ ಇವತ್ತು 2 ಕಿಲೋಮೀಟರ್ ಕ್ಯೂ ಇತ್ತು. ಇನ್ನು 300 ಟಿಕೆಟ್ನ ಸಾಲು 5 ಕಿಲೋಮೀಟರ್ ವರೆಗೂ ವಿಸ್ತಾರವಾಗಿತ್ತು. ದೇವಿ ದರ್ಶನಕ್ಕೆ ಬಂದಿದ್ದ ನಿರ್ದೇಶಕ ಎಸ್ ನಾರಾಯಣ್ 2.5 ಗಂಟೆ ಸಾಲಿನಲ್ಲಿ ನಡೆದು ದರ್ಶನ ಪಡೆದ್ರು. ಒಂದು 2 ಗಂಟೆಗಳ ಕಾಲ 2.5 ಗಂಟೆಗಳ ಕಾಲ ನಾನು ಕ್ಯೂನಲ್ಲಿ ಬಂದೆ. ತುಂಬ ಖುಷಿ ಆಯಿತು. ಸಾಕಷ್ಟು ಭಕ್ತರ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಪ್ರೀತಿಯನ್ನು ವಿನಿಮಯ ಮಾಡಿಕೊಳ್ತಾ, ದೇವಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಾ ಅವ್ರ ಜೊತೆಯಲ್ಲೇ ಬಂದೆ. ಬಟ್ ವ್ಯವಸ್ಥೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ಇಂದು ರಾತ್ರಿ 10 ಗಂಟೆಗೆ ಧರ್ಮ ದರ್ಶನ ಬಂದ್. ನಾಳೆ ಬೆಳಗ್ಗೆ 5 ಗಂಟೆಗೆ ದೇವಿಯ ಬಾಗಿಲು ಓಪನ್. ನಿನ್ನೆವರೆಗೂ ದಿನದ 24 ಗಂಟೆಯೂ ದೇಗುಲದ ಬಾಗಿಲು ಓಪನ್ ಇರ್ತಿತ್ತು. ಆದ್ರೆ ಇಂದು ರಾತ್ರಿ 12 ಗಂಟೆಗೆ ದೇವಿಗೆ ನೈವೇದ್ಯ ಕಾರಣಕ್ಕೆ ಬಾಗಿಲು ಬಂದ್ ಮಾಡಲಾಗುತ್ತೆ. ಹೀಗಾಗಿ ಇಂದು ರಾತ್ರಿ 10 ಗಂಟೆಗೆ ಸಾರ್ವಜನಿಕರ ಎಂಟ್ರಿಗೆ ನಿರ್ಬಂಧ ಹಾಕಲಾಗಿದೆ. ಆದ್ರೆ ನಾಳೆ ಅಂದ್ರೆ ಶುಕ್ರವಾರ ಬೆಳಗ್ಗೆ ಮತ್ತೆ ದೇವಿ ದರ್ಶನ ಆರಂಭವಾಗಲಿದೆ. ಭಕ್ತರಲ್ಲಿ ಕೋರಿಕೊಳ್ಳೋದು ಇಷ್ಟೇ. ಇವತ್ತು 16ನೇ ತಾರೀಕು ಅಕ್ಟೋಬರ್ ರಾತ್ರಿ 10 ಗಂಟೆಗೆ ದೇವಸ್ಥಾನದ ಎಲ್ಲ ಮುಖ್ಯ ಪ್ರವೇಶ ದ್ವಾರಗಳನ್ನು ಮುಚ್ಚಲಾಗುವುದು. ಯಾರು ಈಗ ಆಲ್ರೆಡಿ ಸರತಿ ಸಾಲಲ್ಲಿ ಇದ್ದೀರಿ, ಖಂಡಿತವಾಗಿಯೂ ಅವರಿಗೆ ರಾತ್ರಿ 12 ಗಂಟೆ ಒಳಗಡೆ ದರ್ಶನ ಆಗುತ್ತೆ. ಒಂದು. ಎರಡನೇದಾಗಿ ನಾಳೆ ಬೆಳಿಗ್ಗೆ 5 ಗಂಟೆಗೆ ದೇವಸ್ಥಾನ ಪ್ರಾರಂಭ ಆಗುತ್ತದೆ. ಮಂಜುನಾಥ್, KB, TV9 ಹಾಸನ.